ಆಪರೇಷನ್ಸ್ಗಳಲ್ಲಿ ನೀವು ಎಷ್ಟು ಪಾರ್ಟಿಸಿಪೇಟ್ ಮಾಡಿದ್ರೆ ಆ ಮೈಂಡ್ ಸೆಟ್ ಹೆಂಗಿರುತ್ತೆ ನಿಮ್ಮ ಏನಂದ್ರೆ ನಾನು 4 ಆಪರೇಷನ್ಸ್ ಅಂದ್ರೆ 4 ಆಪರೇಷನ್ ಬ್ಲೂ ಸ್ಟಾರ್ ಕೇಳಿರ್ಬೋದು ತಾವು. ಅಮೃತ್ಸರ್ದು ಅಲ್ಲಿ ಆಗ ನಾನು ಬಂದು ಸಾಂಬಾ ಅಂತ ಒಂದು ಜಾಗ ಅಂಬಾಲದ ಹತ್ರ ಐ ಡಿಪ್ಲಾಯ್ಡ್ ದೇರ್. ಸೊ ಏನಂದ್ರೆ ಅದು ಪಂಜಾಬ್ ಬಂದು ಒಂದು ಲೆವೆಲ್ ಏರಿಯಾ. ಯಾವಾಗ ನಮ್ಮ ಕೃಷಿ ಎಲ್ಲ ಮೇಲಕ್ಕೆ ಬರುತ್ತೋ ಆ ಟೈಮ್ನಲ್ಲಿ ಅವ್ರದ್ದು ಜಾಸ್ತಿ, ಮತ್ತೆ ಜಾಸ್ತಿ ಅಟ್ಯಾಕ್ಸ್ ಬಂದು ಮೊದಲು 2 ವೀಲರ್ಸ್ ಅಲ್ಲೇ ಮಾಡ್ತಾ ಇದ್ರು. ಬುಲೆಟ್ಸ್ ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ದಿ 6 ಆರ್ ಯೂಸಿಂಗ್ ಬುಲೆಟ್ಸ್ ಆ ಟೈಮಲ್ಲಿ. ಎನ್ಫೀಲ್ಡ್ ಅದರಲ್ಲೇ ಬಂದು ಟೆರರಿಸ್ಟ್ ಅಟ್ಯಾಕ್ ಮಾಡೋದು, ಇದು ಮಾಡೋದು, ಸ್ವಿಫ್ಟ್ ಆಗಿ ಮೂವ್ ಆಗ್ಬಿಡೋದು, ಈ ತರ ಎಲ್ಲ ಕಾಣಿಗಳಿತ್ತು. ಆದ್ರಿಂದ ಒಂದು ನಿಮಿಷ ಜಸ್ಟ್ ಇಂಟರ್ವ್ಯೂ. ಆದ್ರಿಂದ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ಬುಲೆಟ್ಸ್ ಅನ್ನ ಪ್ರೈವೇಟ್ ಮಾಡ್ಬಿಟ್ರು ಅಲ್ಲಿ. ಬುಲೆಟ್ಸ್ ನಾವು ಯಾಕಂದ್ರೆ ಹೊಟ್ಟೋಗ್ತಾರೆ, ಇದು ಮಾಡ್ಕೊಂಡು ಹೊರದ್ಬಿಟ್ಟು ಹೊಟ್ಟೋಗ್ತಾರೆ ಅಂತ. ಎಷ್ಟೊಂದು ಬುಲೆಟ್ಸ್ಗಳು 2,000 1,000ಕ್ಕೆಲ್ಲ ಮಾರ್ಬಿಟ್ಟು ಕಳಿಸ್ಬಿಟ್ರು. ಈ ಬಾಂಬೆ ಅವರೆಲ್ಲ ಟ್ರಕ್ಗಳಲ್ಲಿ ಹಾಕೊಂಡು ತಗೊಂಡೋದ್ರು ಬುಲೆಟ್ಸ್. ಅದಾದ್ಮೇಲೆ ಕೂಡ ಬಹಳ ದಿನಗಳ ತನಕ ರಾತ್ರಿ 7 o'clock ಆದ್ಮೇಲೆ ನೋ ಡಬಲ್ ರೈಡ್, ಅದು ಕೂಡ ಗವರ್ಮೆಂಟ್ ಆರ್ಡರ್ ಆಯ್ತು. ಪಂಜಾಬ್ನಾದ್ ಮಾತ್ರ, ಪಂಜಾಬ್ನವ್ರಿಗೆ ಇಟ್ ಇನ್ಕ್ಲೂಡ್ ಚಂಡೀಗಢ ಅಂಡ್ ಎವ್ರಿಥಿಂಗ್ ಇಟ್ ವಾಸ್ ದೇರ್. ಅಲ್ಲೂ ಚಂಡೀಗಢನಲ್ಲೂ ಅಷ್ಟೇ ಆಗಿತ್ತು. ಸೊ ಡಿಪ್ಲಾಯ್ಮೆಂಟ್ ಹೇಗಿರುತ್ತೆ ಅಂದರೆ ನಮ್ಮದು ನಾರ್ಮಲ್ ಡೇಸಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಲ್ಲ ನಮ್ಮದು. ನಾರ್ಮಲ್ ಡೇಸಲ್ಲಿ ಬಟ್ ಪ್ಲಾನಿಂಗ್ ಇರುತ್ತೆ. ದಿಸ್ ಏರಿಯಾ ಇಸ್ ಟು ರೇಕಿ ಟುಡೇ. ಈಗ ಒಂದು ಏರಿಯಾ ಇನ್ಪುಟ್ ಸಿಗುತ್ತೆ, ಟೆರರಿಸ್ಟ್ ವಿಲ್ ಬಿ ದೇರ್ ಅಂದರೆ ನಾವು ಅದನ್ನು ರೇಕಿ ಮಾಡಲಿಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡಬೇಕು. ಸೊ ನಿರ್ದಿಷ್ಟ ಸಮಯ ಬಂದು ಫಿಕ್ಸ್ ಮಾಡ್ತೀವಿ, ಅದೇ ಥರ ರೇಕಿ ಮಾಡ್ತೀವಿ. ರೇಕಿ ಆದಮೇಲೆ ವಿಲ್ ಪುಟ್ ಎ ಕಾರ್ಡನ್ ಅಂದರೆ ಈಗ ನಿಮಗೆ ಅಭ್ಯಾಸ ಬಿಡಿ ಎಳೆಯೋ ಅಭ್ಯಾಸ ಇರುತ್ತೆ. ಹೌ ಇಟ್ ಇಸ್, ನಾವು ಟೆರರಿಸ್ಟನ್ನು ಹೇಗೆ ರೆಕಗ್ನೈಸ್, ಒಬ್ಬರಿಗೆ ಕಡಲೆ ತಿನ್ನುವ ಅಭ್ಯಾಸಗಳಿರುತ್ತೆ, ಒಬ್ಬರಿಗೆ ಬೇರೆ ಏನಾದರೂ ಉಗಿಯೋ ಹವ್ಯಾಸಗಳಿರುತ್ತೆ. ಇದನ್ನೆಲ್ಲ ನೋಡಿ ನಾವು ಆ ಏರಿಯಾವನ್ನು ಸರ್ಚ್ ಮಾಡ್ತೀವಿ. ಸೊ ಸಮ್ ಒನ್ ಈಸ್ ಕಮಿಂಗ್ ರೆಗ್ಯುಲರ್ಲಿ. ಈಗ ಬೀಡಿ ಎಳೆಯೋ ಅಭ್ಯಾಸ ಇರುತ್ತೆ ಅವರಿಗೆ, ಆ ಥರ. ಸೊ ಆ ಏರಿಯಾದಲ್ಲಿ ನಾವು ಏನು ಮಾಡ್ತೀವಿ, ಫಸ್ಟು ಸರ್ವೆ ಮಾಡಿಬಿಟ್ಟು ಕೋರ್ಡನ್ ಹಾಕ್ತೀವಿ. ಕೋರ್ಡನಲ್ಲಿ ಹೇಗಿರುತ್ತೆ ಅಂದರೆ ಒಂದು ಉಸಿರಾಡೋತ್ತಿಗೂ ಕೂಡ ನಮ್ಮಲ್ಲಿ ಉಸಿರಾಡುವ ಶಬ್ದ ಕೂಡ ಬರಬಾರದು. 3 hours 4 hours 5 hours ವಿಲ್ಸ್ ಏನು ಹೆಂಗೆ ಇರುತ್ತೆ ಅಂದರೆ ಆ ಥರ ಸ್ಟ್ಯಾಚ್ಯೂ ಆಗಿ ಕೂತಿರ್ತೀವಿ. ಇವು ಕೆಮ್ಮು ಬಂದರೂ ಕೂಡ ಕೆಮ್ಮಲ್ಲ. ಸೊ ಈ ಥರ ನಾವು ಅದಕ್ಕೆ ಪ್ಲಾನಿಂಗ್ ಮಾಡಿ ನಾವು ಅದರಲ್ಲಿ ಜಯಗಳಿಸಲಿಕ್ಕೆ ನಾವು ನೋಡ್ತೀವಿ. ಬೀಡಿದ್ ಹೇಳಿದ್ರು ಇವರು, ನಮಗೆಲ್ಲ ಹೇಳ್ಬಿಟ್ಟಿರು. ಯಾಕೆಂದರೆ ಆ ಫೀಲ್ಡ್ ಏರಿಯಾದೊಳಗೆ, ದಟ್ ಮೀನ್ಸ್ ಇನ್ ದ ಆಪರೇಷನಲ್ ಏರಿಯಾಸ್ ಅಂತೇಳಿ, ರಾತ್ರಿ ಹೊತ್ತಾದರೆ ಯು ಶುಡ್ ನಾಟ್ ಸ್ಮೋಕ್. ಆ ಥರ ಬೀಡಿ ಒಂದ್ಸತಿ ಅಂತ ಏನು ಎಳ್ಕೋತೀವಲ್ಲ, ಆವಾಗ ರೆಡ್ನೆಸ್ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಇದಾಗತ್ತಲ್ಲ, ಅದು ಎಲ್ಲಿ ತನಕ ಕಾಣಿಸುತ್ತೋ ಫರ್ಲಾಂಗ್ಸ್ ಟುಗೆದರ್ ಕಾಣಿಸುತ್ತಂಥದ್ದು. ಸೊ ಈ ಫೋಟೋಗ್ರಫಿ ಸೈಪರ್ ಇಸ್ ದ ಅದರಿಂದ ಕರೆಕ್ಟಾಗಿ ಹೊಡಿತಾನಂತ ಅಲ್ಲಿಗೆ. ಆ ಥರನೂ ಇದೆ ಅಂತ ಅಂದ್ಬಿಟ್ಟು ರಾತ್ರಿ ಹೊತ್ತು ಯಾರು ಸೇದೋಂಗಿಲ್ಲ ಸಿಗರೇಟ್. ಈ ಥರ ಎಲ್ಲ ಒಂದು ಆಪರೇಷನಲ್ ಏರಿಯಾಸ್ನೊಳಗೆ ಒಂದಿಷ್ಟು ರೆಗ್ಯುಲರ್ ಆಗಿ ನಮಗೆ ಇದಕ್ಕೆ ಕೊಟ್ಬಿಟ್ಟಿರೋರು ಮಾಡಿ ಕೂಡ್ದು ಈ ಥರದ್ದೆಲ್ಲ ಅಂತ ಅಂದ್ಬಿಟ್ಟು. ಅಲ್ಲಿಂದ ಆಪರೇಷನ್ ವಿಜಯದಲ್ಲಿ ನಾನು ಇದ್ದೆ ಆ್ಯಕ್ಚುಲಿ. ಐ ವಾಸ್ ಇನ್ ಜೈಸಲ್ಮೇರ್, ಅಂದರೆ ಕಾರ್ಗಿಲ್ ಅಲ್ಲಿಲ್ಲ. ಸೊ ಬಾರ್ಡರ್ ಸೀಲ್ ಆಗಿ ವಿ ಡಿಪ್ಲಾಯ್ಡ್ ಇನ್ ಜೈಸಲ್ಮೇರ್. ಒಂದು 8 months ನಾವು ಅಲ್ಲೇ ಡಿಪ್ಲಾಯ್ ಆಗಿದ್ವಿ. ಕಾರ್ವಾಯ್ ಸೇಮ್, ಅಂದರೆ ಡಿಪ್ಲಾಯ್ಮೆಂಟ್ ಬೆಳಿಗ್ಗೆ ಇರುತ್ತೆ, ರಾತ್ರಿ ದಿನ ಬಂದು ಅದು 2 ಒಂದೇ ನಮಗೆ.
ಆ ಟೈಮಲ್ಲಿ ರಿಲ್ಯಾಕ್ಸ್ ಅನ್ನೋಂತ ಇಲ್ವೇ ಇಲ್ಲ. ಸೊ ಇಟ್ ಈಸ್ ಲೈಕ್ ಎ ವಾರ್ ಓನ್ಲಿ. ಓಕೆ, ಅಲ್ಲಿಂದ ನಾನು 2000 ಜನವರಿಯಲ್ಲಿ ಬಂದು ನಾನು OP ಪರಾಕ್ರಮ್, ನೆಕ್ಸ್ಟ್ ವಿಜಯ್ ಆದ್ಮೇಲೆ OP ಪರಾಕ್ರಮ್ ಬರುತ್ತೆ. ಸೊ ಅಲ್ಲಿ ಬಂದು ಏನಾಗುತ್ತೆ ಅಂದ್ರೆ ಗುರಿಲ್ಲಾ ವಾರ್ಸ್. ಈಗ ನಾವು ಹೋಗ್ತಾ ಇರ್ತೀವಿ, ಯಾರೋ ಬಂದು ಹೊಡೆದ್ ಬಿಡ್ತಾರೆ, ನಮ್ಗೆ ಗೊತ್ತಿರಲ್ಲ ಯಾರು ಅಂತ. ನಾವು ಕಾನ್ವೇ ಹೋಗ್ತಾ ಇರ್ತೀವಿ ಅಥವಾ ಸರ್ಚಿಗೆ ಹೋಗ್ತಾ ಇರ್ತೀವಿ. ಈ ಥರ ನಾನು 2000 ಜನವರಿಯಲ್ಲಿ ಪೋಸ್ಟಿಂಗ್ ಆದಾಗ 19th ಜನವರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗ್ಬಿಡ್ತು. ಐ ವಾಸ್ ಪೋಸ್ಟೆಡ್ ಇನ್ ಟಟ್ಟು ಗ್ರೌಂಡ್. ಟಟ್ಟು ಗ್ರೌಂಡ್ ಬಂದು ಲಾಲ್ ಚೌಕ್, ನೀವು ಕೇಳಿದಿರಲ್ಲ, ಶ್ರೀನಗರದಲ್ಲಿ ಲಾಲ್ ಚೌಕ್ ಇದೆ. ಲಾಲ್ ಚೌಕ್ ಇಂದ 2 ಕಿಲೋಮೀಟರ್ಸ್ ನಮ್ದೊಂದು ಡಿಪ್ಲಾಯ್ಮೆಂಟ್ ಏನಂದ್ರೆ ಸಿವಿಲ್ ಮಧ್ಯದಲ್ಲಿ, ಅಂದ್ರೆ ಬೆಮಿನಾ ಈ ತರ ಎಲ್ಲ ಅಲ್ಲಿ ವಿಲೇಜ್ಗಳೆಲ್ಲ ಸರೌಂಡಿಂಗು, ಮಧ್ಯದಲ್ಲಿ ಆರ್ಮಿ. ಸೊ 360 ಡಿಗ್ರಿಯಲ್ಲಿ ನಮ್ಮದು ಪೋಸ್ಟ್ಗಳಿರುತ್ತೆ. ಬಟ್ ನಮಗೇನೆಂದರೆ ಆ ಟೈಮಲ್ಲಿ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಇರಲಿಲ್ಲ, ಅಂದರೆ ನಮ್ಮ ಬೌಂಡ್ರಿಗಳು ಅಂದರೆ ಬಾರ್ಬೆಡ್ ವೈರ್ಸ್ ಅಲ್ಲಿ ಇತ್ತು. ಸೊ ಈವ್ನಿಂಗ್ 19th ಜನವರಿ 2000 4 ಟೆರರಿಸ್ಟು ನಮ್ಮ ವೇಷೆ ಹಾಕ್ಬಿಟ್ಟು ಒಳಗೆ ನುಗ್ಬಿಟ್ರು. ಅದು ಯಾರಿಗೆ ಗೊತ್ತಾಗ್ಲಿಲ್ಲ. ಆಕ್ಚುಲಿ ಏನಾಗುತ್ತೆ ಅಂದ್ರೆ ಸನ್ ಸೆಟ್ಟಿಂಗ್ ಟೈಮಲ್ಲಿ ಬೆಳಕು ಮತ್ತೆ ರಾತ್ರಿ ಅದರ ಮಧ್ಯದಲ್ಲಿ ಒಬ್ಬರನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಡಿಪ್ಲಾಯ್ಮೆಂಟ್ ಮಾಡ್ತೀವಿ ನಾವು. 5 ಗಂಟೆ 5:30 ಎಲ್ಲ ಡಿಪ್ಲಾಯ್ಮೆಂಟ್ ಮಾಡ್ತೀವಿ. ಯಾವಾಗ್ಲೂ ಬೆಳಿಗ್ಗೆ ಇರುತ್ತೆ, ಸಾಯಂಕಾಲನೂ ಇರುತ್ತೆ. ಸೊ ಆ ಟೈಮಲ್ಲಿ ಇವರು ನುಗ್ಬಿಟ್ಟು ನಮಗೆ ನಮ್ದೊಂದು 19 ಕ್ಯಾಶುಯಾಲಿಟಿ ಆಯ್ತು. ಅದರಲ್ಲಿ 19 ಮೆಂಬರ್ಸ್ ನಮ್ದು ಸತ್ತೋದ್ರು. ಯಾಕೆಂದ್ರೆ ಆ ಟೈಮಲ್ಲಿ ಏನಾಗುತ್ತೆ, ನಾವು ಫ್ರೆಶ್ ಅಪ್ ಆಗಲಿಕ್ಕೆ ಹೋಗ್ತೀವಿ. ಆ ಟೈಮಲ್ಲಿ ಇಲ್ಲಿ ಒಂದು ಸಷ್ಟ ಕ್ಯಾಶುಯಾಲಿಟಿ ನಾವು ಕಣ್ಣೆದ್ರಿಗಾದಾಗ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಸರ್? ಸಿ, ಇಮಿಡಿಯೇಟ್ ಏನಾದರೂ ಅಟ್ಯಾಕ್ ಬಂದ್ರೆ ನಾವು ಅವ್ರನ್ನ ರಕ್ಷಣೆ ಮಾಡಕ್ ಹೋಗಲ್ಲ. ಈಸ್ ಸೆಲ್ಫ್ ಏನೋ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಅದೊಂದು ಇಮಿಡಿಯೇಟ್ಲಿ ವಿ ಡೋಂಟ್ ಗೋ ಟು ಪ್ರೊಟೆಕ್ಟ್ ಎನಿಬಡಿ, ನಥಿಂಗ್. ಆ ಟೈಮಲ್ಲಿ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಬೇರೆ ಫೈರಿಂಗ್ ಬರ್ತಾ ಇರುತ್ತೆ, ಬೇರೆಯವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಬೇರೆಯವ್ರನ್ನ ಮಾಡಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈ ತರ ಸಿಚುವೇಶನ್ಸ್ ಇರುತ್ತೆ. ಅಲ್ಲಿ ನಮಗೆ ಏನಾದ್ರೂ ಸಂದರ್ಭ ಇದ್ರೆ ಮಾತ್ರ ವಿ ಕ್ಯಾನ್ ರೆಸ್ಕ್ಯೂ ಹಿಮ್. ಇಲ್ಲ ಅಂದ್ರೆ ನೋಡಿದಾಗ ನಮ್ಮ ಮನಸ್ಥಿತಿ ಏನಾಗುತ್ತೆ ಅಂತ ಕಂಟಿನ್ಯೂ ಅಂತ ಇಲ್ಲ. ಅದೊಂದು because I was with 17th Rajput at the time of the war also. I was there in the border, in the front only, war time ನನಗೆ. ಅಲ್ಲಿ ಹೋದಾಗ ನಮಗೆ ಇವರಿಂದ ಟ್ರೆಂಚಸ್ ಫೈರಿಂಗ್ ಮಾಡ್ತಾಯಿದ್ರು, ನಾವುಗಳು ಫೈರಿಂಗ್ ಮಾಡ್ತಾಯಿದ್ವಿ. ಅದು ಯಾವ ಥರ ಮನಸ್ಥಿತಿ ಆಗ್ಬಿಡುತ್ತೆ ನಮಗೆ ಯಾವಾಗ ಅಂತಂದರೆ, ಅಲ್ಲಿಂದ ಫೈರಿಂಗ್ ಬರ್ತಾ ಇದ್ದಾಗ ಪಕ್ಕದಲ್ಲಿ ಹೋಗುತ್ತೆ ಕಿವಿಯಿಂದ ಇದಾಗೆ ಟಿಸುಕಂತ. ಅವಾಗ ನಮ್ಗೇನು ಅಂತ ಹುಚ್ಚು ನಗೆ ಬರುತ್ತೆ ಸರ್. ರಿಯಲಿ ಐ ಆಮ್ ಟೆಲಿಂಗ್, ಐ ಹ್ಯಾವ್ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಇಟ್. ಹತ್ತೇರಿಗೆ ಹೈ ಅಂತ ಅನ್ನಿಸ್ತೀವಿ. ಇದಾಗಿ ಆಮೇಲೆ ತಿರ್ಗಾ ಹೊಡೆಯೋಕೆ ಶುರು ಮಾಡ್ತೀವಿ ಬರ್ತೇವೆ ಅಷ್ಟೇ. ಅಂದ್ರೆ ಮನಸ್ಸೊಳಗೆ ಒಂದು ಭಯ ಇದಿರುತ್ತಲ್ವಾ, ನಮಗೆ ಒಂದು ಧೈರ್ಯ ಅನ್ನೋದು ಬಂದ್ಬಿಡುತ್ತೆ. ಅದು ಭಯ ಅನ್ನೋದು ಹೊಟ್ಟೆ ನಾನು ಈಗ ನನ್ನ ಜೀವ ದೇಶಕ್ಕಾಗಿ ಹೋದ್ರೆ ನಾನೊಂದು 10 ಜನರನ್ನ ತಗೊಂಡು ಹೋಗ್ತೀನಿ ಅಂತ ಅನ್ನೋಂಥ ನಿರ್ಧಾರದಲ್ಲಿ ಇರ್ತೀವಿ ಆ ಟೈಮ್. ಐ ವಾಂಟ್ ಟು ಟೆಲ್ ಮೈ ಎಕ್ಸ್ಪೀರಿಯನ್ಸ್ ಇನ್ ದಟ್ ಒನ್. ಇಟ್ಸ್ ರಿಯಲಿ ವೆರಿ ವರ್ತ್ ಟು ಟೆಲ್ ಯು. ಸೊ ಅಲ್ಲಿ ಹೋದಾಗ ನಾವು ಫಸ್ಟು 1965 ಸೆಪ್ಟೆಂಬರ್ 5th, ಆ್ಯಕ್ಚುಲಿ ಸೆಪ್ಟೆಂಬರ್ 4th ವಿ ಸ್ಟಾರ್ಟೆಡ್ ಮೂವಿಂಗ್ ಫ್ರಮ್ ಫಿರೋಜ್ಪುರಿಂದ. ಆಗ್ತಾನೆ ನಾವು ಕಾರ್ಗಲಿಂದ ವಾಪಸ್ ಬಂದಿದ್ವಿ, ಈ ಕೆಳಗಡೆಗೆ ಬಂದಿದ್ವಿ ನಾವು. ವಿ ವರ್ ಟ್ರಾನ್ಸ್ಫರ್ ಶಿಫ್ಟೆಡ್ ದೇ. ಅಲ್ಲಿ ತಕ್ಷಣ ಒಂದು ಆರ್ಡ್ರ್ ಬಂತು ಮೇಲ್ಗಡೆಯಿಂದ. ಏನಪ್ಪ ಆರ್ಡ್ರ್ ಅಂತಂದರೆ, ಯು ಮಸ್ಟ್ ಬಿ ರೆಡಿ ವಿತ್ 1 day ನೋಟಿಸ್ ಅಂತ. ಸರಿ, ಎಲ್ಲರಿಗೂ ಹಾಕಿಬಿಟ್ಟು ಇದು ಮಾಡಿ ಎಲ್ಲ ವಿ ಆರ್ ಆಲ್ ರೆಡಿ. ಅವತ್ತು ಹಾಕಿದ್ದು ಯೂನಿಫಾರಮ್ ಸರ್. ಯೂನಿಫಾರ್ಮ್ ಪಿಟ್ಟು ಗಿಟ್ಟು ಎಲ್ಲ ಹಾಕೊಂಡು ರಾತ್ರಿ ಹಗಲು ಕೂತಿದ್ದೀವಿ ಹಂಗೇನೆ. ಸೆಪ್ಟೆಂಬರ್ 4th ಬಂದೆ, ಸೆಪ್ಟೆಂಬರ್ 3rd ಬಂದಿದ್ದು ವಿಷಯ. 4th ಆಲ್ಸೋ ವಿ ಆರ್ ಸಿಟಿಂಗ್ ಲೈಕ್ ದಟ್ ಓನ್ಲಿ. 5th ಮಾರ್ನಿಂಗ್ ತನಕ ಅಲ್ಲೇ ಕೂತ್ಕೊಂಡಿದ್ವಿ. 3rd ನೈಟು 4th ನೈಟು ಹಂಗೆ ಕೂತಿದ್ದೀವಿ ಅಲ್ಲ, ವಿತ್ ಫುಲ್ ಡ್ರೆಸ್, ಶೂಟ್ ಬಿಸ್ಲೇ ಇಲ್ಲ ಶೂಸ್ನ. ಹಂಗೆ ತಿನ್ನೋದು, ಕೊಡೋರು ಚಿಕ್ಕಾಪಟ್ಟೆ ಕೊಡೋರು, ತಿನ್ಕೊಳ್ತಾ ಇದ್ವಿ, ಮಾಡ್ತಾಯಿದ್ವಿ, ಕೂತಿರ್ತಾ ಇದ್ವಿ ರೆಡಿ ಫಾರ್ ದಟ್ ಅಂತ. ಅವನು ಕೂಡ ಒಂದು 3 hours 4 hours ಆದಮೇಲೆ ಫುರ್ ಅಂತ ಹೋಗೋದು.
ಯು ಮಸ್ಟ್ ಬಿ ರೆಡಿ, ಯು ಮಸ್ಟ್ ಬಿ ರೆಡಿ. I saw that was the order we were getting like that. ಲಾಸ್ಟ್ ಒಂದು ಸತಿ ರಾತ್ರಿ 4th ನೈಟು ತುಂಬ ತಮಾಷೆ ಆಗುತ್ತೆ. ಇವಾಗ ನಮಗೂ ನಮಗೂ ಬರುತ್ತದನ್ನ, ಸೊಳ್ಳೆಗಳು ಇಷ್ಟಿದ್ದಪ್ಪ ಫಿರೋಜ್ಪುರ್ನೊಳಗೆ ಇಷ್ಟು ದಪ್ಪ ಸೊಳ್ಳೆಗಳು ಕೂತ್ಕೊಂಡಿದ್ದೀವಿ. ಅಂದರೆ ಇದು ಪಿಟ್ಟುನೊಳಗೆ ಎಲ್ಲ ಇರುತ್ತೆ ನಮ್ಮದು. ವಿಲ್ ಬಿ ಹ್ಯಾವಿಂಗ್ ಎವ್ರಿಥಿಂಗ್, ಇವನ್ ಸೂಜಿ, ದಾರ, ಬಟನ್ಸು ಎಲ್ಲ ಇಟ್ಕೊಂಡಿರ್ತೀವಿ ನಾವು, ಎಲ್ಲ ಇರುತ್ತೆ. ವೆಲ್ ಪ್ರಿಪೇರ್ಡ್ ಇಟ್ ಇಸ್. ಅಲ್ಲಿ ಒಳಗಡೆ ನಮ್ಮ ರೂಮ್ ಪಕ್ಕದಲ್ಲೇ ಕೂತಿದ್ದೀವಿ. ಒಳಗಡೆ ನೋಡಿದ್ರೆ ಸೊಳ್ಳೆ ಪರದೆ ಇತ್ತು. ಅವ್ನು ತಗೊಂಬಂದು ಒದ್ಕೊಂಡು ಹಂಗೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ವಿ ಅವತ್ತಿನ ದಿವಸ. September 5th ಮಾರ್ನಿಂಗು, ಇಟ್ ವಾಸ್ ಅಬೌಟ್ 4:30 or so, 4:30, 4 o'clock it was. ವಿಷಲ್ ಆದರು. ಆವಾಗಲೇ ದರ್ಬಾರ್, ಕಮಾಂಡಿಂಗ್ ಆಫೀಸರ್ ವಿಲ್ ಹ್ಯಾವ್ ಎ ದರ್ಬಾರ್ ವಿತ್ ಅಸ್. ನಮ್ಮ ಇನ್ಫೆಂಟ್ರಿ ಬೆಟಾಲಿಯನ್ಗೆ ಎಲ್ಲ ಜಾಸ್ತಿ ಅದು ಇದ್ದೇ ಇರ್ತಾರೆ, ದರ್ಬಾರ್ ಮಾಡ್ತಾ ಇರ್ತಾರೆ. ಕಮಾಂಡಿಂಗ್ ಆಫೀಸರ್ ಕೂತ್ಕೊಂಡು ಅಜಿತ್ ಸಿಂಗ್ ಇಲ್ ಅಂತ ಕರ್ನಲ್ ಅವನು ಎದ್ಕೊಂಡು, ಹಾಂ ಸಬ್ ತಯಾರ ಹೈ ಕ್ಯಾ, ಲಡಾಯಿ ಲಡ್ನಾ ಹೈ, ಏಕ್ ಏಕ್ ಭಿ ತಯಾರ ಹೈ ಸಾಬ್, ಬೋಲೋ ಜೈ ಬಜರಂಗ ಬಲಿ, ಜೈ ಬಜರಂಗ ಬಲಿ ಎಲ್ಲ ಜೋ ಜೈ ಅಂತ. लड़ना है, पीछे नहीं हटना है. देखो सबको मैं बता रहा हूँ, जो पीछे भागेगा उसको उधर ही गोली मारो. ಈ ಮೋಟಿವೇಶನಲ್ ಸ್ಪೀಚ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್? ಅಲ್ಲಿ ಯಾರು ಓಡೋಗ್ತಾರೆ ಹಿಂದೆ. ಸೊ ಇನ್ನೊಂದೇನು ಅಂದ್ರೆ ನಿಮಗೆ ಅಲ್ಲಿ ಹೋದಾಗ ಯು ಗೆಟ್ ಸೆಲ್ಫ್ ಮೋಟಿವೇಟೆಡ್ ಆಲ್ಸೋ. ರಿಯಲಿ ಒಬ್ಬರಿಗೆ ಸಿವಿಲಿಯನ್ಗೆ ಆ ಒಂದು ದೇಶಭಕ್ತಿ ಪೇಟ್ರಿಯಟಿಸಮ್ ಅಷ್ಟು ಗೂಸ್ ಬಂಪ್ಸ್ ಬರಬೇಕು ಅಂದರೆ ಜಸ್ಟ್ ಗೋ ಟು ಇದು ನಮ್ಮ ವಾಘಾ ಬಾರ್ಡರ್, ಸಿ ದಟ್ ಪರೇಡ್. ಅಲ್ವಾ, ವಾಟ್ ಫ್ಯಾಂಟಾಸ್ಟಿಕ್. ನೀವು ಅಲ್ಲಿ ಹೋದ್ರೆ ಇವಾಗ ಯಾರಾದರೂ ಎನಿಮಿ ಬಂದು ಈಗಲೇ ಹೊಡೆದು ಸಾಯಿಸ್ಬಿಡ್ತೀನಿ, ಅಷ್ಟು ಪವರ್ಫುಲ್ ನಿಮ್ಗೆ ಅನ್ಸುತ್ತೆ. ಎಸ್, ವಿ ಆರ್ ದೇರ್ ಇನ್ ದ ಫೀಲ್ಡ್, ವಿ ಹ್ಯಾವ್ ಆಲ್ರೆಡಿ ಸೀನ್ ಇಟ್. ಸಿವಿಲಿಯನ್ ಏನೂ ಗೊತ್ತಿಲ್ಲ, ನೇವಿ, ಆರ್ಮಿ, ಏರ್ಫೋರ್ಸ್ ಏನೂ ಗೊತ್ತಿಲ್ದಿರೋರಿಗೆ ಆ ಒಂದು ಕೂಗುಗಳು, ಆ ಒಂದು ಅಷ್ಟು ಇದು ಬರುತ್ತೆ, ಧೈರ್ಯ ಬರುತ್ತೆ. ಒಂದು ಇದ್ರೊಳಗೆ ನೋಡಿದೆ ನಾನು, ಆ ವಾಘಾ ಬಾರ್ಡರ್ನಾಗೇನೆ ಇವನ್ ಮಾಡಿರ್ತಾನೆ, ಕಾಲು ಎತ್ತಿದ್ರೆ ಹಿಂಗೆ ಹೊಡೆದ್ಬಿಟ್ಟು ಇದು ಹೊಡಿತಾರಲ್ಲ, ಅದೇ ಥರ ಅವನು ಮಾಡ್ಕೊಂಡು ಬರ್ತಾನೆ. ಊಟ ಎತ್ತಕ್ಕೆ ಹೋದ ಧಮಾರ ಬಿದ್ದೋಗ್ಬಿಟ್ಟ. ಬಟ್ ಒಂದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ನಿಮ್ಗೆ ಕೇಳಬೇಕು ಅಂತ. ನೀವೆಲ್ಲ ಜೊತೆಲಿ ಕೆಲಸ ಮಾಡ್ತಿರ್ತೀರಿ, ನಿಮಗೆ ಒಂದು ಬಾಂಡೇಜ್ ಬೆಳೆದಿರುತ್ತೆ, ಫ್ರೆಂಡ್ಸ್ ಆಗಿರ್ತಾರೆ, ಏನು ಫ್ಯಾಮಿಲಿಗಳು ಬಿಟ್ಟು ಹೋಗಿರ್ತೀರಿ. ನಿಮ್ಮ ಫ್ರೆಂಡು ಯಾರೋ ಒಬ್ಬರು ನಿಮ್ಮ ತುಂಬ ಕ್ಲೋಸ್ ಅಸೋಸಿಯೇಟೆಡ್ ನಿಮ್ಮ ಕಣ್ಣೆದುರು ಸತ್ತೋದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ಅದು ಈಗ ಆಗಲ್ಲ ಸರ್. ಈಗ ಎಲ್ಲ ಮನುಷ್ಯರು ತಾನೇ ಅದೇ ತರ ಸೋಲ್ಜರ್ಸ್ ಕೂಡ ಇರುತ್ತೆ, ಫೀಲ್ ಇದ್ದೇ ಇರುತ್ತೆ. ಫೀಲ್ ಇದ್ರೂ ಕೂಡ ನಾವು ಬಟ್ ಅದನ್ನು ತೋರ್ಸೋ ಕಣ್ಣಲ್ಲಿ ನೀರು ಬರಲ್ಲ ಸರ್, ಖಂಡಿತವಾಗ್ಲೂ ಇರುತ್ತೆ. ಆ ಟೈಮ್ನೊಳಗೆ ಕಣ್ಣಲ್ಲಿ ನೀರು ಬರೋದೇ ಇಲ್ಲ. ಸತ್ತೋಗ್ಬಿಟ್ನಲ್ಲ, ಏನ್ ಮಾಡೋದು, ದಟ್ಸ್ ಆಲ್. ಮುಂದೆ ಮೂಮೆಂಟ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಸರ್, ಅಫ್ಕೋರ್ಸ್ ನಾನು ಹೇಳಿದಾಗ ಆಗಿದೆ ನಿಮ್ಮ ಜೀವನದಲ್ಲಿ? ಇಲ್ಲ, ನಮಗೆ ಏರ್ಫೋರ್ಸ್ಗೆ ಆಗಲ್ಲ. ಯಾಕಂದ್ರೆ ನಮಗಾಗಿದೆ ಸರ್. 17th ರಾಜ್ಪೂತ್ ಇದ್ನಲ್ಲ, ನಮ್ಮ ರಾಜ್ಪೂತ್ನವ್ರು ಎಷ್ಟು 100-120 ಜನ ಸತ್ತೋಗ್ಬಿಟ್ರು ಕಣ್ಕಂಡ್ ಮುಂದೆನೆ ಫೈರಿಂಗ್ನೊಳಗೆ. ಕಣ್ಣು ಸಾಯ್ತಾ ಇದ್ದಾರೆ, ದಬಾ ದಬಾ ಬೀಳ್ತಾ ಇದ್ದಾರೆ. ಬಟ್ ಅವ್ರ ಕಡೆಯಿಂದ ಫೈರಿಂಗ್ ಬಂತಲ್ಲ, ಇಟ್ ವಾಸ್ ಜಸ್ಟ್ ಲೈಕ್ ಎ ಕಾರ್ಪೆಟ್ ಫೈರಿಂಗ್ ಅಂತಾರೆ. ಏನು ಸುಮ್ಮನೆ ಒಂದು ಜಂಕಾನ ಹಾಸ್ದಂಗೆ ಬುಲೆಟ್ಸ್ಗಳು ಬರ್ತಾ ಇದೆ ಅಲ್ಲಿಂದ. ಅದ್ರೊಳಗೆ ನಾವು ಹೋಗ್ಬೇಕು ಮುಂದಕ್ಕೆ, ಇಲ್ದ ಲೈನ್ ಪೊಸಿಷನ್ ಬಿದ್ದಿರ್ಬೇಕು. ಈ ತರ ಆಕ್ಚುಲಿ ಆಸ್ ಎ AEC ಪರ್ಸನ್, ಆಕ್ಚುಲಿ ದಟ್ ವಾಸ್ ಎ ಟ್ರಮೆಂಡಸ್ ಆಪರ್ಚುನಿಟಿ ಐ ಗಾಟ್. ಅದರ್ವೈಸ್ ಕೆಲವರಿಗೆ ಸಿಗೋದೇ ಇಲ್ಲ ಆಪರ್ಚುನಿಟಿ, ಅದು ಅದರಲ್ಲಿ ಸಿಗೋದೇ ಇಲ್ಲ. ಇವತ್ತಿಗೂ ನನಗೆ ಅದು ಮನಸ್ಸು ಹಂಗೆ ಕೂತಿದೆ. ಬರ್ತಾ ಇರ್ತಾರೆ, ನಾವು ಹಂಗೆ ಬಿದ್ದಿರ್ತೀವಿ ಹೊರತಾಗಿ ಸ್ವಲ್ಪ ತಲೆನೂ ಎತ್ತಕ್ಕಾಗಲ್ಲ. ಇದಾಗಿ 2 days ಸರ್, ಕಂಟಿನ್ಯೂಸ್ ಫೈರಿಂಗ್ ವಾಸ್ ಕಮಿಂಗ್ ಫ್ರಮ್ ದೇರ್. 2 days ನಮ್ಮ ಕಡೆಯಿಂದ ಆರ್ಡರ್ ಬಂದಿದ್ದು, ಡು ನಾಟ್ ಫೈರ್. ಅಯ್ಯೋ, ಯಾಕೆಂದ್ರೆ ಅಫ್ಕೋರ್ಸ್ ಯಾಕೆಂದ್ರೆ ಬಿದ್ದುಕೊಂಡಿದ್ವಿ. ಇಟ್ ಈಸ್ ವೇಸ್ಟ್ ಆಫ್ ಫೈರ್ ದೆನ್ ಅಗೈನ್ ನಾವು ಮಾಡಿದ್ರೆ. ಸೊ ಡೋಂಟ್ ಫೈರ್ ಅಲ್ಲಿ ತನಕ ನಾವು ಹೇಳ್ತಂಗ ಮಾಡ್ಬೇಕು. ಏನಾಗುತ್ತೆ ಅಂದ್ರೆ ಕೆಲವು ವಿಚಾರಗಳು, ಈಗ ಆಪರೇಷನ್ ಬ್ಲೂ ಸ್ಟಾರ್ ಅಲ್ಲಿ ಅಮೃತ್ಸರಲ್ಲೆಲ್ಲ ಬಂದು ಟೆರರಿಸ್ಟ್ ಎಲ್ಲ ಬಂದು ಟೆಂಪಲ್ ಒಳಗೆ ಕೂತಿದ್ರು. ಸೊ ಆರ್ಡರ್ ಏನಿತ್ತು ಅಂದ್ರೆ ಎಲ್ಲರೂ ಟೆಂಪಲ್ ಒಳಗಡೆ ಚಪ್ಪಲಿ ಶೂಸ್ ಬಿಚ್ಚಿಬಿಟ್ಟು ಹೋಗ್ಬೇಕು ಅಂತ. ಸೊ ಒನ್ ಆಫ್ ದಿ ಸೋಲ್ಜರ್ ಫ್ರಮ್ ಆರ್ಮರ್ಡ್ ಫೋರ್ಸ್ ಅಂದ್ರೆ ಟ್ಯಾಂಕ್, ಇದು ತುಂಬ ಕ್ಯಾಶುಯಾಲಿಟಿ ಆಗ್ಬಿಡ್ತು ನಮ್ದಲ್ಲಿ ಆಗಿದೆ. ಸೊ ಒಂದು ಫೈರ್ ಹೊಡೆದ,
ಸೊ ಮೀಟ್ ಆಫ್ ದಿಸ್ ಅಂದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ಎಷ್ಟು ಫೈರ್ ಟೆಂಪಲ್ಗೆ ಹೋಗಿದೆ ಅಂದ್ರೆ ವಿತಿನ್ 6-7 hours ಅಲ್ಲೆಲ್ಲ ಕ್ಯಾಪ್ಚರ್ ಆಗ್ಬಿಡ್ತದೆ. ಸೊ ಆರ್ಡರ್ ಈಸ್ ರಿಕ್ವೈರ್ಡ್. ಕೆಲವು ಟೈಮಲ್ಲಿ ಆರ್ಡರ್ ಸಿಕ್ಲಿಲ್ಲ ಅಂದ್ರೇನು ವೈಲೇಷನ್ ಆಗುತ್ತೆ, ಇಂಥ ಸಂದರ್ಭದಲ್ಲಿ ಆಗುತ್ತೆ. ಯಾಕೆಂದ್ರೆ ಜೂನಿಯರ್ ಲೀಡರ್ಸ್ ಹ್ಯಾಸ್ ಟು ಟೇಕ್ ಆಸ್ ಪರ್ ದಿ ಸಿಚುವೇಶನ್. ಓಹೋ, ಅದೊಂದು ಇರುತ್ತೆ. ಪ್ರಿವೈಲಿಂಗ್ ಸಿಚುವೇಶನ್ಸ್ ವಾಟ್ ಎವರ್, ಆವಾಗ್ಲೇನೆ ಅವ್ರಿಗೆ ವೀರ್ ಚಕ್ರ ಅದು ಇದು ಸಿಗೋದು ತಗೊಂಡು ಮುಂದಕ್ಕೆ ಹೋದಾಗ ಎಸ್ ಇಲ್ಲ ಅದಕ್ಕೂ ಆರ್ಡರ್ ಕೊಡಕ್ ಬರ್ತಾರ. ನೋ, ಇಟ್ಸ್ ನಾಟ್ ದೇರ್. ಇವಾಗ You have to act 65 ಒಳಗೆ ಅಬ್ದುಲ್ ಹಮೀದ್ ಇದ್ದ. ಅವ್ನು ಮುಂದ್ಗಡೆ ಹೋಗಿ ಟ್ಯಾಂಕ್ಸ್ನೆಲ್ಲ ಹೊಡಿಬೇಕು ಅಂತ ಇದ್ರೆ, ಅದ್ರೊಳಗೆಲ್ಲ ಗ್ರೆನೇಡ್ಸ್ ಹಾಕಿ ಅವ್ರನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದಿದ್ರೆ ಅವನ ತನಗೆ ತಾನೇ ಮಾಡಿರೋದದು. ಅವ್ನು ಮಾಡಬೇಕು ಅಂತ ಓಡೋಗಿ ಮಾಡಿರೋದು ಅದನ್ನ. ಕೊಟ್ಟಿಲ್ಲ. He was not given any order to do that one. It was not a task also for him. The main task was we have to fight with them, we have to repel them. That's all. ಅಲ್ಲಿಂದ ಟ್ಯಾಂಕ್ಸ್ ಬಂದಿದೆ. So to act accordingly. ಅವ್ರು ಆ ಮನುಷ್ಯ ಟೈಪ್ನಾಗ ಆ ಥರ ಮಾಡ್ಬಿಡ್ತಾರೆ ಜನಗಳು. ಸಿಚುವೇಶನ್ ಹೇಗಿರುತ್ತೆ ಆ ಥರ ಆಕ್ಟ್ ಮಾಡಬೇಕು. ಸರ್ಟನ್ ಆರ್ಡರ್ಸ್ ಇರುತ್ತೆ, ಅದನ್ನು ಆ ಟೈಮಲ್ಲಿ ನಾವು ಇದ್ ಮಾಡಕ್ಕಾಗಲ್ಲ. ಇನ್ನೇನು ಸರ್ ಮಾಡಿರೋದು ಹತ್ರ ಹೋಗಿ ಅದ್ರೊಳಗಡೆ ಗ್ರೆನೇಡ್ಸ್ಗಳು ಹಾಕಿದ್ದಾನೆ ಅಂತಂದ್ರೆ ಟ್ಯಾಂಕ್ಸ್ ಒಳಗೆ ಗ್ರೆನೇಡ್ ಹಾಕಿದ್ದಾನೆ ಅವನು. ವೀಕ್ಷಕರೇ, ಇದು ಇಲ್ಲಿಗೆ ಮುಗಿಯದ ಕತೆ. ಎಷ್ಟು ಕೇಳಿದ್ರು ಇಂತಹ ರೋಚಕ ಕತೆಗಳು ಒಳಗಿಂದ ಕಣದಿಂದ ಎದ್ದೆದ್ದು ಬರ್ತಾ ಇದೆ. ಮೈ ರೋಮಾಂಚನ ಆಗುವಂತಹ ಕತೆಗಳು. ನಾವೆಲ್ಲ ಇಲ್ಲಿ ಕೂಡ್ತಿದ್ದೀವಿ, ನಮಗೇನು ಗೊತ್ತೇ ಇಲ್ಲ, ಈ ವಿಚಾರಗಳೇ ಗೊತ್ತಿಲ್ಲ. ಅಂತಹ ಸಾಧನೆಯನ್ನೇ ಅದ್ಭುತ ವ್ಯಕ್ತಿಗಳು ನಮಗೆ